पार्वती पति शिव हर हर महादेव। ओम सहनावतु सहनो भुनक्तु सावीरं करवावहै तेजस्विनामधीतमस्तु मा विद्विषावहै। ओम ಶಾಂತಿ ಶಾಂತಿ ಶಾಂತಿ. ಪ್ರಥಮದಲ್ಲಿ ಈ ಕ್ಷೇತ್ರ ಗದಿಪತಿ ಆಗಿರುವ ಅಡ್ಲಿಂಗ್ ಮಾರ್ಗದ ಕರ್ತವ್ಯಕ್ಕೆ ಹಣೆ ಮಣ್ಣದು ವೇದಮೂರ್ತಿ ಮೃತಯ್ಯ ಸ್ವಾಮಿಗಳಲ್ಲಿ ನವೀನ್ ಕುಮಾರ ನಾಲ್ಕರಲ್ಲಿ ನಮ್ಮ ಬಲಸಪ್ಪಗೌಡರಲ್ಲಿ ಮೂರ್ತಪ್ಪ ಸಾಹೇಬರಲ್ಲಿ ನಮ್ಮ ರಾಜಪ್ಪ ಗಳದರಲ್ಲಿ ಅಪ್ಪಣ್ಣ ಕಲ್ಲೂರಲ್ಲಿ ನಾಗಡಗೌಡ ಹತ್ರರಲ್ಲಿ ನಮ್ಮ ಮೈಬೂರ್ ಸಾಬ್ ತಾಂಬದರಲ್ಲಿ ಹಿರಿಯರಲ್ಲಿ ಈ ವೇದಿಕೆ ಮೇಲೆ ಕುಳಿತಿರುವ ಅತಿಥಿಗಳಲ್ಲಿ ಶಿಕ್ಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಪಾಲಕರಲ್ಲಿ ಈ ಪವಿತ್ರ ಭೂಮಿಯಲ್ಲಿ ಕುಳಿತ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಜ್ಞಾನಯೋಗ ಸಿದ್ದೇಶ್ವರ ಶಾಲೆಯ 6ನೇ ಕಾರ್ಯಕ್ರಮ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ರೈತ ಇದ್ದ. ಒಂದು ಸಣ್ಣ ಹೊಲ, ಒಂದು ಆಕಳ ಸಾಕಿದ್ದವ. ಆಕಳ ಮೈಸವ ಹಾಲು ಹಿಂಡವ. ಆಕಳ ಮೈಸ ಹಾಲು ಹಿಂಡಿ ಹಾಲು ಕಾಯಿಸಿ ಹೆಪ್ಪ ಹಾಕಿ ಮೊಸರ ಮಜ್ಜಿಗೆ ಮಾಡಿ ತುಪ್ಪ ಮಾಡಿ ಒಂದು ಪಟ್ಟಣಕ್ಕೆ ಮಾಡ್ತಿದ್ದವ. ಅದು ಪಟ್ಟಣಕ್ಕೆ ಮಾರವ ಒಂದು ಅಂಗಡಿಗೆ. ಆ ಅಂಗಡಿ ಏನು ಮಾಡ್ತಿದ್ದ, ಇವ 1 kg ತುಪ್ಪ ಕೊಟ್ರ ಅವ 1 kg ಅಕ್ಕಿ ಕೊಡ್ತಿದ್ದ ಅಂಗಡಿ ಮಾಲಕ್ಕ. ಈ ಹಳ್ಳಿ ರೈತಗ, ಹಳ್ಳಿ ರೈತ 1 kg ತುಪ್ಪ ಕೊಟ್ರ ಅಂಗಡಿ ಮಾಲಕ್ಕ 1 kg ಅಕ್ಕಿ ಕೊಡ್ತಿದ್ದ. ಹೀಗೆ ಎಷ್ಟೋ ದಿವಸ ಆಯ್ತು. ಒಂದು ದಿವಸ ಅಂಗಡಿ ಮಾಲಕ್ಕೆ ಸಂಶಯ ಬಂತು, ಈ ಹಳ್ಳಿ ರೈತ ಕರೆಕ್ಟ್ 1 kg ತುಪ್ಪ ಕೊಡ್ತಂತೆ ಕಾಟ ಮಾಡ್ದವ. ಅಂಗಡಿ ಮಾಲಕ ಕಾಟ ಮಾಡಿದಾಗ 1 kg 100 ಗ್ರಾಮ್ ಕಮ್ಮಿತ್ತು ತುಪ್ಪ. ನಾ ಹಳ್ಳಿ ರೈತ ಭಾಳ ನಂಬಿದ್ದೆ, ನನಗೆ ಮೋಸ ಮಾಡಿದೆವ ಅಂತ ಹೇಳಿ ಸಿಟ್ಟಿ ಬಂದವ ಅಂಗಡಿ ಮಾಲಕ. ಒಂದು ದಿವಸ ಹಳ್ಳಿ ರೈತ ಬಂದ ಮತ್ತು ಅದೇ ಅಂಗಡಿಗೆ. ಆ ಅಂಗಡಿ ಮಾಲಕ ಕೇಳ್ದ, ಏನಪ್ಪ ರೈತನಿಗೆ ಭಾಳ ನಂಬಿದ್ದೆ, ನನಗೆ ಮೋಸ ಮಾಡಿಬಿಟ್ಟಲ್ಲ, ಯಾಕಡೆ ಮಾಲಕರ ಏನು ಮಾಡಿ ಅಂತ ಕೇಳ್ದವ. ಏನಿಲ್ಲ, ನಾ ದಿನಾಲೇನಪ್ಪ ಅಂತಂದ್ರೆ 1 kg ತುಪ್ಪ ಅಂತ ತೋತಿದ್ದೆ, 100 ಗ್ರಾಮ್ ಕಮ್ಮಲ್ಲ 1 kg ತುಪ್ಪದಾಗ ಅಂತ ಹೇಳ್ದ ಮಾಲಕ, ಅಂಗಡಿ ಮಾಲಕ. ಅವಾಗ ಹಳ್ಳಿ ರೈತಂದ, ಮಾಲಕರೇ ನನ್ನ ಮನ್ಯಾಗ ತಕ್ಕಡಿ ಕಡಿಲ್ಲ, ನೀವೇನು 1 kg ಅಕ್ಕಿ ಕುಡ್ತಿದಿರಲ್ಲ ಅದೇ ಹಿಡಿದಿದ್ದೆ, ಅಟ್ಟೆ ತೂಗಿ ನೀನು ತುಪ್ಪ ಕೊಟ್ಟಿನ ಅಂತ ಹೇಳ್ದವ. ಅಟ್ಟೆ ಕೊಟ್ಟಿನ ತುಪ್ಪ. ಅವ ಈ ಮಾತಾಡಿ ಹೇಳ್ಬೇಕಪ್ಪ ಅಂದ್ರ ಅವ ಅಂಗಡಿ ಮಾಲಕನೇ ಮೋಸ ಮಾಡಿದ್ದ. ಈ ಜಗತ್ತಿನ ನಿಯಮ ಅದ, ನಾವು ಏನು ಮಾಡ್ತೇವೆ ಅದೇ ಉಣ್ತೇವೆ. ಒಳ್ಳೆ ಮಾಡಿದ್ರೆ ಒಳ್ಳೆ ಉಣ್ತೇವೆ, ಕೆಟ್ಟ ಮಾಡಿದ್ರೆ ಕೆಟ್ಟದ್ದು ಪಡ್ಕೋತೇವೆ. ನಮ್ಮ ಹತ್ತಕ್ಕದ ಈ ಜಗತ್ತಿನ ನಿಯಮ ಹಂಗದ. ಈ ಜಗತ್ತು ಪ್ರತಿಧ್ವನಿ ಇದ್ದಂಗ, ಪ್ರತಿಧ್ವನಿ. ನಾವೇನು ಮಾಡ್ತೇವೆ ಅದೇ ಅನುಭವಿಸ್ತೇವೆ. ಈಗ ಗೋಳಗುಮಟ್ಟಕ್ಕೆ ಹೋರಿ ನೀವು, ಗೋಳಗುಮಟ್ಟ ಹೋಗಿನಪ್ಪ ಯಾಕಪ್ಪ ಅಂದ್ರೆ ಅದು ಯಾಕಪ್ಪ ಅಂತದ, ನಮಸ್ಕಾರ ಅಂದ್ರೆ ನಮಸ್ಕಾರ ಅಂತದ. ಹಾಗೆ ಜಗತ್ತು ಪ್ರತಿಧ್ವನಿ ಇದ್ದಂಗ. ನಾವು ಬೇವಿನ ಬೀಜ ಬಿತ್ತಿ ಮಾವಿನ ಫಲ ಪಡ್ಕೊಂತ ಬರಂಗಿಲ್ಲ. ಬೇವಿನ ಬೀಜ ಬಿತ್ತರೆ ಬೇವಿನ ಫಲ ಪಡ್ಕೋಬೇಕು, ಮಾವಿನ ಬೀಜ ಬಿತ್ತರೆ ಮಾವಿನ ಫಲ ಪಡ್ಕೋಬೇಕು. ಇದು ಜಗತ್ತಿನ ನಿಯಮ ಹಂಗದ. ನಾವು ಏನು ಮಾಡ್ತೇವೋ ಅದೇ ಪಡ್ಕೊಳ್ಳೋದು. ಒಳ್ಳೆ ಮಾಡಿದ್ರೆ ಒಳ್ಳೆ ಪಡ್ಕೋತೇವೆ, ಕೆಟ್ಟ ಮಾಡಿದ್ರೆ ಕೆಟ್ಟ ಪಡ್ಕೋತೇವೆ, ಒಳ್ಳೆ ಮಾಡ್ಕೊತ ಹೋಗ್ಬೇಕು ನಾವು. ಹಿಂಗೇನಪ್ಪ ಅಂದ್ರೆ ಒಂದು ಗ್ರಾಮದಲ್ಲಿ, ಶ್ರೀಕಳ ಗ್ರಾಮದಲ್ಲಿ ಒಂದು 4 ಮಂದಿ ಕುಡುಕರಂತ. ನಿಮ್ಮೂರ ಕುಡುಕಲಿ ಬಿಡು, ಕುಡುಕರಿಲ್ಲ, ಬೇರೆ ಊರು ಸುದ್ದಿ ಹೇಳ್ತೀನಿ ನಾನು. ಒಂದು 4 ಮಂದಿ ಕುಡುಕರಂತ. ಅವ್ರೇನು ಮಾಡಿದ್ರು, 4 ಮಂದಿ ಕುಡುಕ ಕಲ್ದು ತಿರುಪತಿಗೆ ಹೋಗ್ಬೇಕಂತ ಹೇಳಿದ್ರೆ ಮೀಟಿಂಗ್ ಮಾಡಿದ್ರು. 4 ಮಂದಿ ಕಲ್ತು ಆ ಸಿರಿಕಳಿಂದ ತಿರುಪತಿ ಟ್ರೈನ್ ಹೋಗ್ತಿತ್ತು. ಟ್ರೈನ್ ಸಿರಿಕಳಿಂದ ತಿರುಪತಿ ಟ್ರೈನ್ ಹೋಗೋದು. ಅವ್ 4 ಮಂದಿ ರೆಡಿ ಹಾಕೊಂಡು ಬ್ಯಾಗ್ ತಗೊಂಡಕ್ಕೆ ರೈಲ್ವೆ ಸ್ಟೇಷನ್ಗೆ ಬಂದರು. ರೈಲ್ವೆ ಸ್ಟೇಷನ್ ನಿಂತರು, ಗಾಡಿ ಬಂತು, ಟ್ರೈನ್ ಬಂತು. ನೋಡಿದವರು ಎಲ್ಲ ಫುಲ್ ಆಗಿತ್ತು ಗಾಡಿ.
ಪ್ಯಾಸೆಂಜರ್ ರಿಜಿಸ್ಟ್ರೇಷನ್ ಎಲ್ಲ ಗಾಡಿ ಫುಲ್ ಪ್ಯಾಕ್ ಆಗಿತ್ತು. ಅವ್ರಂದ್ರು ಇಂಥ ಗಾಡಿ ಹೆಂಗೆ ಹೋಗೋದಂದ್ರೆ ಅವರು ಇಟ್ಟೆಲ್ಲ ಪ್ಯಾಕ್ ಆದ ಗಾಡಿ ಹೆಂಗೆ ಹೋಗೋದು. ಅವಾಗೇನಪ್ಪ ನಾಳೆ ಹೋಗಂತ ಒಬ್ಬಂದ, ಅದ್ರಾಗ ಒಬ್ಬಂದ ನೀ ಸುಮ್ಕೂತು ನಾ ಜಾಗ ಮಾಡ್ತೀನಿ ಒಬ್ಬ ಕುಡುಕದ್ರಾಗ ಯಾಕಲ್ಲ ಮಾಡಿ ಹೆಂಗೆ ಮಾಡ್ತೀನಿ ಅಂದವ. ಇವಾಗ ಮಾಡ್ಬಿಟ್ಟು ತಾಯವಲ್ಲ ಬಟ್ಟಿ ತೊಗೊಂಡು ಹಾವು ಮಾಡಿದಾಗ ಮುರುಗಿ ಮಾಡಿ ಒಯ್ದಪ್ಪ ಅಂತ ಕಿಟಕಿಗೆ ಬಿಟ್ಟ. ಹಾವು ಬಂತು ಬಂತ ಕಿಟಕಿಗೆ ಬಿಟ್ಟ ಟ್ರೈನ್ದಾಗ. ಅವಾಗ ಹಾವು ಬಂದ ತಕ್ಷಣ ಎಲ್ಲ ಮಂದಿ ಕುರ್ಚಿ ಬಿಟ್ಟು ಎದ್ದು ಹೋಗ್ಬಿಟ್ರು ಅವರು. ಹಾವು ಬಂದ ತಕ್ಷಣ ಎಲ್ಲ ಎಲ್ಲ ಖಾಲಿ ಆಯ್ತು ಡಬ್ಬಿ, ಎಲ್ಲ ಮಂದಿ ಹೋಗ್ಬಿಟ್ರು. ಹಾವು ಬಂದ ತಕ್ಷಣ ಇವ್ರು 4 ಮಂದಿ ಸೀದಾ ಕೂತ್ರು ಗಾಡಿಯಾಗ. ಜಂಪಕನೆ ಹಾಸಿದ್ರು, ಆರಾಮ್ ಬಾಟ್ಲಿ ತಂದ್ರು, ಕುಡ್ಕೋತ ಕೂತ್ರು, ಬೇಸ್ ಕುಡಿದ್ರು, ಊಟ ಮಾಡಿದ್ರು, ಮುಕ್ಕೊಂಡ್ಬಿಟ್ರು. ಅಲ್ಲೇ ಮುಕ್ಕೊಂಡ್ಬಿಟ್ರು. ಮುಂದ 4 ಗಂಟೆ ಆಯ್ತು. ಒಬ್ಬ ಚಹಾ ಮಾರ ಹುಡುಗ ಬಂದ. ಚಾ 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 ಅಂತ ಚಹಾ ಮಾರಕ್ ಸ್ಟೇಷನ್ದಾಗ. ಒಬ್ಬನಿಗೆ ಎಚ್ಚರಿಕೆ ಆಯ್ತು. ಅದ್ರಾಗ 4 ಮಂದಿ ಪೈಕೋಗ ಎಚ್ಚರಿಕೆ ಆಯ್ತು. ಅವಾಗೇನಪ್ಪ ಅಂದ್ರ ಎಚ್ಚರಿಕೆ ಯಜಮಾನ ಏನ ಕೇಳ್ದ ಕುಡುಕ ಆ ಚಹಾ ಮಾರನಿಗೆ, ಇದು ಯಾವರಪ್ಪ ಅಂತ ಕೇಳ್ದವ ಕುಡುಕ. ಆ ಚಹಾ ಮಾರ ಏನ್ ಹೇಳ್ದ, ಇದು ಸಿರ್ಕ ಅಂತ ಹೇಳ್ದವ ಚಹಾ ಮಾರ ಹುಡುಗ. ಈ ಸಿರ್ಕ ಐತಿದ ಅಂತ ಹೇಳ್ದವ. ಅಲ್ಲಪ್ಪ ಇದು ಟ್ರೇನ ತಿರುಪತಿಗೆ ಹೋಗ್ಬೇಕಾಗಿತ್ತು, ಸಿರ್ಕ ಹೆಂಗದ ಅಂತ ಕೇಳ್ದವ ಹುಡುಕಿದ್ದವ. ಈ ಟ್ರೇನ್ ತಿರುಪತಿಗೆ ಹೋಗ್ಬೇಕಾಗಿತ್ತು, ಇದ್ರಾಗ ಹಾವು ಬಂದ ತಕ್ಷಣ ಎಲ್ಲ ಏನಪ್ಪ ಅಂದ್ರೆ ಹಾವು ಬಂದ ತಕ್ಷಣ ಡಬ್ಬಿ ಬಿಟ್ಟಾರ, ಎಲ್ಲ ಡಬ್ಬಿ ಹೋಗ್ಯಾವ ಅಂತ ಹೇಳ್ದವ. ಎಲ್ಲ ಡಬ್ಬಿ ಹೋಗ್ಯಾವ, ಒಂದೇ ಡಬ್ಬಿ ಬಿಟ್ರ. ಅದಕ್ಕೆ ಮಾತಾಡಿ ಹೇಳ್ಬೇಕಪ್ಪ ಅಂದ್ರ ನಾವು ಏನು ಜಗತ್ನ ಮಾಡ್ತೇವೆ ಅದೇ ಪಡ್ಕೋತೇವೆ. ನಾವು ಒಳ್ಳೇದೇ ಮಾಡ್ಬೇಕು, ಒಳ್ಳೇದೇ ಪಡ್ಕೋಬೇಕು. ಇದು ಧ್ಯಾನ ಯೋಗ ಸಿದ್ದೇಶ್ವರ ಶ್ರೀಗಳ ಸಾಲಿದು. ಇದು ಇನ್ನ ಎತ್ತರ ಮಟ್ಟಿಗೆ ಬೆಳಿಬೇಕು. ಈ ಮಕ್ಕಳಿಗೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು. ನೀವು ನಾವು ಮಾತು ಕೇಳಕ್ ಬಂದಿರಿ, ನೀವು ಮಕ್ಕಳನ್ನ ಕಾರ್ಯಕ್ರಮ ನೋಡಕ್ ಬಂದಿರಿ ನೀವು. ಅದಕ್ಕೆ ಮತ್ತೆ ಮುಂದೆ ನಾಳೆ ಮಾತಾಡೋ ಮತ್ತ ನಿಮ್ಮೆಲ್ಲ ನಮಸ್ಕಾರ ಹೇಳ್ತಾ ನಮ್ಮ ಮಾತು ಕೊಡ್ತೀವಿ. ಒಮ್ಮೆ ಶಾಂತಿ ಶಾಂತಿ ಶಾಂತಿ. ನಮ್ಮ ಶಾಲೆ